ಮಾಯಾಂಗ್ ಹೆಸರು ಹೇಳಿದಾಗೆ ಇದೊಂದು ಮಾಯಾಲೋಕ, ತಾಂತ್ರಿಕ ಪ್ರಯೋಗಗಳ ತವರೂರು. ಭಾರತದಲ್ಲಿ ಬ್ಲಾಕ್ ಮ್ಯಾಜಿಕ್ ಅಥವಾ ವಾಮಾಚಾರ ಹುಟ್ಟಿದ ಸ್ಥಳ ಅಂತ ಹೇಳ್ತಾರೆ. ಇದೇ ವಿಚಾರಕ್ಕೆ ಅದೆಷ್ಟೋ ವಿದೇಶಿಗರು ಇಲ್ಲಿಗೆ ಬಂದು ಇದರ ಬಗ್ಗೆ ಸಂಶೋಧನೆ ಮಾಡಿ ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಈ ಹಳ್ಳಿ ಅಸ್ಸಾಂ ರಾಜ್ಯದ ಮೋರೆಗಾಂವ್ನಲ್ಲಿದೆ. ಇಲ್ಲಿ ಮಾಟಮಂತ್ರ, ವಾಮಾಚಾರ, ಕಣ್ಕಟ್ ವಿದ್ಯೆ ಇವರಿಗೆ ತಲತಲಾಂತರದಿಂದ ಬಂದ ವಿದ್ಯೆ. ಈ ಹಳ್ಳಿಯ ಬಹುತೇಕ ಜನರು ಇದರಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ಇದನ್ನು ಹುಡುಕಿ ಹೊಟ್ಟ ನಮ್ಗೆ ಆಗಿದ್ದು ಕೆಲವೊಂದು ವಿಚಿತ್ರ ಅನುಭವಗಳು. ಏನು ಸೌಂಡ್ ತಾಳಿ ಚಾವುದು ಏನೋ ವಿಚಿತ್ರ ಸೌಂಡ್ ಇದು. ಬಹಳ ವರ್ಷಗಳ ಹಿಂದೆ ಇಲ್ಲಿ ನರಬಲಿ ಕೂಡ ಆಗ್ತಾ ಇತ್ತು ಅಂತ ಸಾಕಷ್ಟು ಜನ ಹೇಳ್ತಾರೆ. ಅದರ ಸಾಕ್ಷಿ ಕೂಡ ಸರ್ಕಾರಕ್ಕೆ ಸಿಕ್ಕಿದೆ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಇದೆಲ್ಲ ನಡೆಯಲ್ಲ. ಇಲ್ಲಿನ ಸಾಕಷ್ಟು ಜಾಗಗಳು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಇದೆ. ಅವರು ಮಾಡಿದಂತ ಉತ್ಖನನದಲ್ಲಿ ಸಾವಿರಾರು ವರ್ಷಗಳ ಹಳೆಯ ಪ್ರತಿಮೆಗಳು, ಕಲಾಕೃತಿಗಳು ಮತ್ತೆ ಬರಹಗಳು ಸಿಕ್ಕಿದೆ. ಇದನ್ನ ಒಂದು ಮ್ಯೂಸಿಯಂ ಮಾಡಿ ಇಟ್ಟಿದ್ದಾರೆ. ಈ ಮ್ಯೂಸಿಯಂ ಅಲ್ಲಿ ನಮಗೆ ರೈನೋ ಅಸ್ಥಿಪಂಜರ, ಆನೆ ಅಸ್ಥಿಪಂಜರ ಸೇರಿದಂತೆ ಸಾಕಷ್ಟು ಪ್ರಾಣಿಗಳ ವಶಪಡಿಸಿಕೊಂಡಿರುವ ಕಳೆಬರಗಳನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿನ ಜನರಿಗೆ ಯಾವುದೇ ಆರೋಗ್ಯ ತೊಂದರೆ ಆದ್ರೆ ಅವರು ಆಸ್ಪತ್ರೆಗೆ ಬದಲಾಗಿ ತಾಂತ್ರಿಕ ಪ್ರಯೋಗದ ಮೊರೆ ಹೋಗ್ತಾರೆ. ಅಷ್ಟೇ ಅಲ್ಲ, ಇಲ್ಲಿನ ಸುತ್ತಮುತ್ತಲಿನ ಹಳ್ಳಿಯ ಜನರು ಕೂಡ ಇಲ್ಲಿಗೆ ಬರ್ತಾರೆ. ಕೊನೆಗೂ ನಮ್ಗೆ ಅರ್ಥ ಆಗಿದ್ದು ಒಂದೇ, ಕೊಳ್ಳೆಗಾಲದಲ್ಲಿ ರಾಮಾನುಜಾಚಾರ್ಯರು ಹೇಳಿಕೊಟ್ಟ ತಾಂತ್ರಿಕ ವಿದ್ಯೆ ಇರಬಹುದು ಅಥವಾ ಮಾಯಾಂಗ್ನ ವಾಮಾಚಾರ ಶುರು ಆಗಿದ್ದು ಜನರ ರಕ್ಷಣೆಗಾಗಿ, ಒಳ್ಳೆಯ ವಿಚಾರಕ್ಕಾಗಿ. ಆದ್ರೆ ಬಳಕೆ ಆಗಿದ್ದು ಮಾತ್ರ ಬೇರೆ ವಿಚಾರಗಳಿಗೆ.